ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಿಮ್ಮ ಮನೆ ಮಗ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಶಶಾಂಕ್ ಮಾತಾಡ್ತಾ ಇರೋದು. ಇವತ್ತಿನ ಒಂದು ಬಗ್ಗೆ ಎಲ್ಲರಿಗೂ ಇವಾಗ ಕುಂಭಮೇಳ ಅದರ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಬಟ್ ಏನಂದರೆ ಆ ಕುಂಭಮೇಳದಲ್ಲಿ ಇರ್ತಕ್ಕಂಥ ಒಂದು ಸಾಧುಗಳಿರ್ತಾರಲ್ಲ, ಸಾಧು ಆಗಿರ್ಬೋದು ಮತ್ತು ಅಘೋರಿಗಳಾಗಿರ್ಬೋದು, ಅವ್ರು ಏನು ಊಟನ ಸೇವನೆ ಮಾಡ್ತಾರೆ ಮತ್ತು ಯಾಕೆ ಆ ಒಂದು ಭಂಗಿಯನ್ನು ಸೇವನೆ ಮಾಡ್ತಾರೆ ಮತ್ತು ಅದ್ರ ಬಗ್ಗೆ ಎಲ್ಲರಿಗೂ ತಪ್ಪು ಕಲ್ಪನೆ ಇದೆಯಲ್ಲ, ಭಂಗಿ ಅಂದರೆ ಅವ್ರು ನಶೆ ಆಗಿರ್ತಾರೆ ಅಂತ ಅನ್ಬಿಟ್ಟು ಅದರ ಬಗ್ಗೆ ಎಲ್ಲನೂ ಮಾಹಿತಿ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು, ಮತ್ತು ಅವರು ಏನು ಆಹಾರವನ್ನು ಸೇವನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮೈನ್ ಪಾಯಿಂಟ್ಸ್ ಥರ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಆ್ಯಕ್ಚುಲಿ ನಾನು ಹೇಳೋದು ಮೈನ್ ಪಾಯಿಂಟ್ಸ್ ಆಗಿರೋದ್ರಿಂದ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಏನಾಗುತ್ತೆ, ಅವಾಗ ಅರ್ಥನೇ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ಎಲ್ಲ ಥರ ಲೆಂತಿ ತೊಗೊಂಡೋಗಲ್ಲ, ಜಸ್ಟ್ ಅದ್ರಲ್ಲಿ ಏನೇನು ಮೈನ್ ಪಾಯಿಂಟ್ ಬೇಕೋ ಅದು ಮಾತ್ರ ಹೇಳ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಮೊದಲನೇ ಪಾಯಿಂಟ್ ಅಂದರೆ ಅಘೋರಿಗಳಿಗೂ ಮತ್ತು ನಾಗಸಾಧುಗಳಿಗೆ ಏನು ವ್ಯತ್ಯಾಸ. ಫಸ್ಟ್ ಪಾಯಿಂಟ್ ಏನಂತ ಅದನ್ನು ತಿಳ್ಕೊಳ್ಳೋಣ. ಅಘೋರಿಗಳಂತ ಬಂದಾಗ ಇಬ್ಬರೂ ಒಂದೇ ಥರ ಕಾಣಿಸ್ತಾರಲ್ಲ, ಇಬ್ಬರು ವಿಭೂತಿನೇ ಹಚ್ಕೊಂಡಿರ್ತಾರಲ್ಲ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಡೌಟ್ ಬರ್ಬೋದು. ಬಟ್ ಏನಂದರೆ ಅಘೋರಿಗಳಿಗೂ ಮತ್ತು ನಾಗಸಾಧುಗಳಿಗೂ ತುಂಬ ವ್ಯತ್ಯಾಸ ಇದೆ. ಏನಂದರೆ ಸಾಧುಗಳು ಇವಾಗ ನಾಗ ಸಾಧುಗಳಂತ ಬಂದಾಗ ಅವ್ರು ಫಸ್ಟ್ ಗುರುಮುಖಾಂತರವಾಗಿ ದೀಕ್ಷೆನ ತೊಗೊತಾರೆ. ಅವರು ಆಮೇಲೆನೂ ಸಹ ಗುರುಮುಖಾಂತರವಾಗೇ ಬರ್ತಾರೆ. ಅಂದರೆ ಫಸ್ಟು ಸಾಧು ಆಗಿ ಬರ್ತಾರೆ. ಒಂದು 3 ವರ್ಷ ಕಾಲ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಆಚಾರ ವಿಚಾರಗಳೆಲ್ಲನೂ ಒಬ್ಬೊಬ್ರಿಗೆ 1 ವರ್ಷ ಹಿಡಿತದೆ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಟೈಮ್ ಹಿಡಿತದೆ. ಅದಾದ ನಂತರ ನಾಗ ಸಾಧು ಆಗೋದು ಅವರು ಒಂದು 3 ವರ್ಷ 4 ವರ್ಷ ಸಾಧು ಆದ ಮೇಲೆ ಅವರು ಒಂದು ಏನಿರ್ತದೆ, ಆ ಒಂದು ಕಲ್ಚರ್ ಏನಿರುತ್ತೆ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಹಿತಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ಆದಂಥ ಜಪ ತಪ ಎಲ್ಲ ಮಾಡಿ ಅವರು ನಾಗಸಾಧುಗಳಾಗಲಿ, ಮುಂದಿನ ನಾಗಸಾಧುಗಳು ಫಸ್ಟೇ ಆಗ್ಬಿಡಲ್ಲ. ಮತ್ತು ಈ ಒಂದು ಅಘೋರಿಗಳು ಸಹ ಸೇಮ್ ಅದೇ ಥರನೇ. ಅಂದರೆ ಅವರು ಅವ್ರದ್ದೇ ಆದಂಥ ಒಂದು ದೀಕ್ಷೆನ ತೊಗೊತಾರೆ. ಅವ್ರಿಗೆ ಒಂದು ತಗೊಂಡವ್ರಿಗೂ ಮಾತ್ರ ಗುರು ಒಂದು ಅನುಗ್ರಹ ಇರುತ್ತೆ, ಮತ್ತು ಅವರಿಂದ ಒಂದು ಮುಖಾಂತರವಾಗಿ ಮಾತ್ರ ಸ್ವಲ್ಪ ತಿಳ್ಕೊತಾರೆ. ಬಟ್ ಏನಂದರೆ ಅವರು ಪರಂಪರೆ ಅವರು ಗುರು ಮುಖಾಂತರವಾಗಿ ಹೋಗ್ತಾರೆ ಅಂತ ಹೇಳಲ್ಲ. ಮೊದಲನೇದಾಗಿ ಮಾತ್ರ ಅವರು ಒಂದು ಹೆಜ್ಜೆ ಇಡುವಾಗ ಮಾತ್ರನೇ ಆ ಗುರುವಿಂದ ಒಂದು ಆಜ್ಞೆ ತೊಗೊತಾರೆ. ಅಂದರೆ ಆಮೇಲೆ ಇವರ ಒಂದು ತೊಗೊಂಡಾದ್ಮೇಲೆ ಇವರು ಕಲ್ಚರ್ ಅಂದರೆ ಫುಡ್ ಹೆಂಗಿರುತ್ತೆ, ಅಂದರೆ ಊಟ ಹೆಂಗಿರುತ್ತೆ, ಊಟ ಅಂತ ಬಂದಾಗ ನಾಗಸಾಧುಗಳು ಬಂದು ಇಬ್ಬರೂ ನಾನ್ ವೆಜ್ ತಿಂತಾರೆ. ಬಟ್ ಅಂದರೆ ನಾಗಸಾಧುಗಳಿಗೂ ಮತ್ತು ಅಘೋರಿಗಳಿಗೂ ತುಂಬ ವ್ಯತ್ಯಾಸ ಬರುತ್ತೆ. ಅಂದರೆ ಅಘೋರಿಗಳು ಬಂದಾಗ ಅವರು ಈ ಒಂದು ಅವ್ರ ಗುರು ಆಜ್ಞೆ ಏನಂದರೆ ಸ್ಮಶಾನದಲ್ಲಿರ್ತಕ್ಕಂಥ ಒಂದು ಏನು ಬಾಡಿ ಇರ್ತದಲ್ಲ, ಒಂದು ದೇಹ, ಅದರದ್ದು ಮಾಂಸವನ್ನು ತಿನ್ನಬೇಕು. ಆವಾಗೇನೆ ಅದಕ್ಕೆ ಒಂದು ಶಕ್ತಿ ತುಂಬೋದು, ಒಂದು ಏನಂತಾರೆ ಅದಕ್ಕೆ ಆದಂಥ ಒಂದು ಆಚಾರ ವಿಚಾರ ಇದೆ ಅಂದ್ಬಿಟ್ಟು ಗುರುಮುಖಾಂತರವಾಗಿ ಅದು ತಿನ್ನಲೇಬೇಕು ಅಂತಾರೆ. ಮತ್ತು ಅದು ತಿನ್ನಬೇಕಂದ್ರೆ ಸುಮಾರು ಜನನು ಸತ್ತು ಹೋಗಿರ್ತಕ್ಕಂಥದ್ದು ಇದೆ. ಯಾಕಂದರೆ ಅಷ್ಟು ತಮಾಷೆ ಮಾತಲ್ಲ, ಅದನ್ನು ತಿಂದು ಒಂದು ಅರಗಿಸ್ಕೊಂಡಿರ್ತಕ್ಕಂಥದ್ದು. ಏನಂದರೆ ಆ ಗುರುಗಳು ಏನಕ್ಕೋಸ್ಕರ ಅದನ್ನು ಹೇಳ್ತಾರೆ ಅಂದರೆ, ನೀನು ಎಷ್ಟು ಮಾತ್ರ ನೀನು ಶಕ್ತಿನ ಅದನ್ನು ನಿನ್ನ ಶಕ್ತಿ ವಿದ್ಯೆಯಲ್ಲಿ ನೀನು ಎಷ್ಟು ಮಾತ್ರ ಅರ್ಹತೆ ಇದೆ ಅಂದ್ಬಿಟ್ಟು ಒಂದು ಪರೀಕ್ಷೆ ಮಾಡ್ತಾರಂತೆ ಅದ್ರ ಮುಖಾಂತರವಾಗಿ. ಯಾರಿಗೆ? ಈ ಅಘೋರಿಗಳಿಗೆ. ಅದನ್ನು ಯಾರು ತಿಂದು ಬದುಕಿರ್ತಾರೋ ಅವ್ರಿಗೆ ಮಾತ್ರ ಅದನ್ನೇ ಅದು ಸಂಬಂಧಪಟ್ಟಿರ್ತದೆ ಅಂತ ಅಂದ್ಬಿಟ್ಟು. ಈ ನಾಗಸಾಧುಗಳು ಬಂದಾಗ ಅವರು ನಾನ್ ವೆಜ್ ತಿಂತಾರೆ. ಬಟ್ ಅಂದರೆ ಅವರು ಮನುಷ್ಯರನ್ನು ತಿನ್ನಲ್ಲ, ಬೇರೆ ಇರ್ತಕ್ಕಂಥದ್ದು ಮತ್ತು ವೆಜ್ಜನ್ನು ಊಟನೂ ತಿಂತಾರೆ. ಅದೇ ಥರನೇ ಇನ್ನೊಂದು ಎಲ್ಲರಿಗೂ ತುಂಬ ಕುತೂಹಲ ಏನಿರುತ್ತೆ ಅಂದರೆ, ನಾಗಸಾಧುಗಳು ಆಗಿರ್ಬೋದು ಅಘೋರಿಗಳು ಯಾಕೆ ಭಂಗಿ ಕುಡಿತಾರೆ, ಭಂಗಿನ ಸೇವನೆ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಕುತೂಹಲಗಳಿರ್ಬೋದು. ಆ ಭಂಗಿಯನ್ನು ಕುಡಿದ್ರೆ ನಶೆಯಲ್ಲಿ ಇರ್ತಾರಾ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಕುತೂಹಲ ಇರುತ್ತೆ. ಬಟ್ ಏನಂದರೆ ಅವ್ರಿಗೆ ನಶೆ ಅನ್ನೋದು ಆಗ್ತಲ್ಲ. ಯಾಕೆ ಅಂತಂದರೆ ಆ ಒಂದು ಭಂಗಿ ಕುಡಿಯೋದು ಅವ್ರಿಗೆ ಒಂದು ಸಂಪ್ರದಾಯದಿಂದ ಬಂದಿರ್ತಕ್ಕಂಥ. ಅಂದರೆ ಅವ್ರು ಸಿಗರೇಟ್ ಎಲ್ಲ ಅದನ್ನೆಲ್ಲ ಕುಡಿಯಲ್ಲ, ಬಟ್ ಭಂಗಿನೇ ಕುಡಿಬೇಕಂತ ಅವ್ರು ಗುರುಗಳು ಹೇಳ್ತಾರೆ. ಸಿಗರೇಟ್ ಎಲ್ಲ ಕುಡಿದ್ರೆ ಅವ್ರು ಗುರುಗಳೇನೇ ಅದು ಕುಡಿಬಾರ್ದು ಬಿಸಾಕು ಅಂತಾರಂತೆ. ಆ ಒಂದು ಸ್ವಲ್ಪ ಜನ ನಾನು ನೋಡಿದ್ದೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡೋಣ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಥರ ಆ ಒಂದು ಭಂಗಿನ ಕುಡಿಯೋದು ಏನಂದರೆ ಅವ್ರಿಗೆ ಏನು ಎಫೆಕ್ಟ್ ಆಗಲ್ಲ. ಅವರೊಂದು ಜಪ ತಪ್ಪ ಆಗಿರೋ ಆ ಒಂದು ಭಂಗಿ ಕುಡಿದ ಮೇಲೆ ಫುಡ್ಡು ಅಂದರೆ ಊಟ ಅನ್ನೋದು ಇದೇ ಥರ ತಿನ್ನಬೇಕು ಅಂತ ಇರುತ್ತಂತೆ. ಆ ಒಂದು ಸಾಧುಗಳಾಗಿರ್ಬೋದು, ನಾಗಸಾಧುಗಳು, ಅವ್ರಿಗೆಲ್ಲನೂ ಏನಂದರೆ ಊಟ ಏನಿರುತ್ತೆ, ನಾರ್ಮಲ್ ವೆಜ್ ಏನಿರ್ತಾರೆ ಸೊಪ್ಪು ಎಲ್ಲನೂ ತಿಂತಾರೆ. ಬಟ್ ಅದ್ರ ಜೊತೆಗೆ ಬಾದಾಮಿ ಅನ್ನೋದು 6 ಬಾದಾಮಿ ಅಷ್ಟೇ ಮಾತ್ರ ತಿನ್ನಬೇಕಂದ್ರೆ, ಹೆಚ್ಚಾಗೂ ತಿನ್ನಬಾರ್ದಂತೆ, ಕಮ್ಮಿನೂ ತಿನ್ನಬಾರ್ದಂತೆ. ಯಾಕಂದರೆ ಅದು ತಿಂದರೆ ಹೆಚ್ಚಾಗಿ ಹೀಟ್ ಜಾಸ್ತಿ ಆಗೋಗ್ಬಿಡುತ್ತಂತೆ. ಅದರಿಂದ ಅಷ್ಟೇ ತಿನ್ನಬೇಕು ಅಂತ ಇರುತ್ತಂತೆ. ಆ ಥರನೇ ಒಂದು ಫುಡ್ಡಲ್ಲಿ ರಿಸ್ಟ್ರಿಕ್ಷನ್ ಮಾಡ್ಕೊಂಡಿರ್ತಾರಂತೆ. ಮತ್ತು ಅದೇ ಥರ ಈ ಒಂದು ಜಪ ತಪ, ಅವರು ಈ ಜಪ ಎಲ್ಲ ಹೆಂಗೆ ಮಾಡ್ತಾರೆ, ಒಂದು ಹೋಮ ಮುಖಾಂತರವಾಗಿ ಅವ್ರು ಸಮರ್ಪಣೆ ಮಾಡ್ತಾರಂತೆ. ಹೋಮ ಇರುತ್ತೆ, ಆ ಹೋಮ ಅಂದರೆ ಒಂದು ಬೆಂಕಿನ ಹಾಕೊಂಡು ಆ ಒಂದು ರುದ್ರಾಕ್ಷಿ ಮಾಲೆ ಅವರು ಗುರುಗಳು ಹೇಳ್ಕೊಟ್ಟಿರ್ತಾರೆ, ಅದೇ ಮಂತ್ರ ಜಪ ಮಾಡಿ ಆ ಒಂದು ಸಾಧನೆ. ಇನ್ನೊಂದು ಹೇಳಿ, ಇದರಲ್ಲಿ ಒಂದು ಪಾಯಿಂಟ್ ಹೇಳೋಣ ಅಂತ. ಈ ಒಂದು
ನಾಗಸಾಧುಗಳು ಯಾಕೆ ಆ ಭಂಗಿನ ಸೇವನೆ ಮಾಡ್ತಾರೆ ಅಂತಂದ್ರೆ, ಆ ಒಂದು ಭಂಗಿ ಸೇವನೆ ಮಾಡೋದ್ರಿಂದ ಅವರು ಮೈಂಡ್ ಕಾನ್ಸಂಟ್ರೇಷನ್ ಒಂದು ಸ್ಥಿರವಾಗಿ ಒಂದೇ ಕಡೆ ಇರುತ್ತೆ, ಬೇರೆ ಕಡೆಯಲ್ಲಿ ಚಂಚಲ ಆಗಲ್ಲ ಮನಸ್ಸು ಅನ್ನೋ ಒಂದು ಕಾರಣ ಉದ್ದೇಶದಿಂದ ಅವರು ಆ ಭಂಗಿಯನ್ನ ಸೇವನೆ ಮಾಡ್ತಾರೆ. ಬಟ್ ಅದಂದ್ರೆ ಅದು ನಮ್ಮ ಜನಕ್ಕೆ ಅದು ತಪ್ಪು ಕಲ್ಪನೆ ಆಗಿ ಹುಟ್ಟುತ್ತೆ. ಏನಂದ್ರೆ ಅವರು ನಶೆಯಲ್ಲಿ ಇರ್ತಾರಂತೆ, ಬಟ್ ಅವ್ರಿಗೆ ಯಾವ್ದು ನಶೆ ಆಗ್ತೋದಿಲ್ಲ, ಯಾಕಂದ್ರೆ ಅವ್ರು ಜಪ ತಪ ಮಾಡಿರೋದ್ರಿಂದ. ಅದೇ ತರ ಅದಕ್ಕೆ ಆದಂತ ಫುಡ್ ರಿಸ್ಟ್ರಿಕ್ಷನ್ ಇವೆಲ್ಲ ತಗೊಂತಾರೆ. ಇದಾಗಿತ್ತು. ನೆಕ್ಸ್ಟ್ ಹಾಗೇನೆ ಇದ್ರಲ್ಲಿ ಇನ್ನೊಂದು ವಿಚಾರ ಏನ್ ಹೇಳೋದಂದ್ರೆ, ಆಗ ಸಾಧುಗಳು ಎಲ್ಲ ಯಾಕೆ ದೀಕ್ಷೆ ತಗೊಂತಾರೆ, ಏನಾಗಿರ್ಬೋದು ಅವ್ರಿಗೆ, ಅದಕ್ಕೋಸ್ಕರ ತಗೊಂತಾರೆ. ಏನಕ್ಕೋಸ್ಕರ ಅಂತಂದ್ರೆ, ಅವರು ಎಷ್ಟೇ ಕೋಟಿಗಳಿರ್ಬೋದು. ಇನ್ನೊಂದು ನಮ್ಮ ಜನ ಇನ್ನೊಂದು ಪಾಯಿಂಟ್ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಎಲ್ಲಾ ಮನುಷ್ಯರಿಗೆ ವ್ಯಾಲ್ಯೂ ಕೊಡಲ್ಲ, ದುಡ್ಡಿಗೆ ಈಗಿನ ಪ್ರಪಂಚದಲ್ಲಿ ವ್ಯಾಲ್ಯೂ ಕೊಡ್ತಾರಲ್ಲ. ಆದ್ರಿಂದ ನಿಜವಾಗ್ಲೂ ಆ ಒಂದು ಸಾಧು ಆ ಒಂದು ದೀಕ್ಷೆ ತಗೊಂಡ್ಬಿಟ್ರೆ ನಿಜವಾಗ್ಲೂ ತುಂಬಾ ಅವಾಗೆ ಅರ್ಥ ಆಗುತ್ತೆ ಮನುಷ್ಯನಿಗೆ ಇರತಕ್ಕಂಥ ವ್ಯಾಲ್ಯೂ ಏನು, ನಮ್ಮ ಧರ್ಮಕ್ಕೆ ಇರತಕ್ಕಂಥ ವ್ಯಾಲ್ಯೂ ಏನು ಅಂತ ಅಂದ್ಬಿಟ್ಟು. ಆ ಒಂದು ರೀಸನ್ ಇಂದ ಏನು ಈ ಒಂದು ಕುಟುಂಬದಿಂದ ಜಂಜಾಟದಿಂದ ಅಂದ್ರೆ ಏನೇ ಅವ್ರ ಮನೇಲಿ ಆಗ್ತಕ್ಕಂಥ ಸಮಸ್ಯೆ ಎಲ್ಲ ನೋಡಿ ಮಾಡಿ ಅದನ್ನೆಲ್ಲ ನೋಡಿ 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 ಬೇಜಾರಾಗಿರ್ತಕ್ಕಂಥವ್ರು ಮಾತ್ರನೇ ಅದ್ರ ಜೊತೆಗೆ ಅದೊಂದಕ್ಕೆ ನಮ್ಗೆ ಸಾಧು ತಗೊಂಬಡಕ್ಕಾಗಲ್ಲ. ಮತ್ತೆ ದೇವರ ಅನುಗ್ರಹ ಇರಬೇಕು. ದೇವರದ ಅನುಗ್ರಹ, ಗುರು ಅನುಗ್ರಹ ಇದ್ರೆ ಮಾತ್ರನೇ ಆ ಒಂದು ಸಾಧು ಆಗೋಕ್ಕೂ ಸಾಧ್ಯ, ಅಗೋರಿ ಆಗ್ಬೇಕನ್ನೋ ಸಾಧ್ಯ ಆಗುತ್ತೆ. ಸುಮ್ಮನೆ ಎಲ್ಲ ಓದೋರೆಲ್ಲನೂ ಅಗೋರಿಗೆ ಆಗೋಗ ಯಾರು ಸಾಧು ಆಗೋಗ್ಬಿಡಲ್ಲ. ಅದಕ್ಕಾದಂತ ಒಂದು ನಮ್ಮ ಮನೆ ಬರದಲ್ಲಿ ಬರ್ದಿದ್ರೆ ಮಾತ್ರ ಅದು ಆಗೋದು ಸಾಧ್ಯ. ಯಾಕಂದ್ರೆ ಅದ್ರಲ್ಲಿ ತುಂಬಾ ಕಠಿಣ ಶ್ರಮವನ್ನು ಪಡಬೇಕಾಗತ್ತೆ. ಈ ಒಂದು ಪುರೋಹಿತ ಅಂತ ಬಂದಾಗ ಅಷ್ಟೇ, ಪುರೋಹಿತಗಿಂತ 2 ಪಟ್ಟು 3 ಪಟ್ಟು ಆದಷ್ಟು ಶ್ರಮ ಬಿಡಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ಆದಂತ ತಂತ್ರ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಅದರಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಅದೇ ತರನೇ ಅವ್ರು ಎಷ್ಟೋ ಜಪ ತಪ್ಪುಗಳು ಮಾಡಿ ಅವ್ರು ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳ್ತಾರೆ. ಮತ್ತೆ ಮಧ್ಯಾಹ್ನ ಎಲ್ಲ ನಿದ್ದೆ ಹೋಗಲ್ಲ, ಮಾಡಲ್ಲ, ತುಂಬಾ ಒಂದೊತ್ತು ಊಟ ತಿಂತಾರೆ. ಆಗೋರಿಗಳಾಗಿರ್ಬೋದು ಮತ್ತೆ ನಾಗಸಾಧುಗಳಾಗಿರ್ಬೋದು ಒಂದೊತ್ತು ಊಟ ತಿಂತಾರೆ. ಆ ತರ ಕಠಿಣ ಶ್ರಮವನ್ನು ಪಡ್ಕೊಂಬಂದ್ರೆ ಮಾತ್ರ ಅವರು ಅದಕ್ಕೆ ಸಾಧ್ಯ ಆಗೋದು. ಏನಂದ್ರೆ ಅದರಿಂದ ಏನು ಲಾಭ ಸಿಗುತ್ತೆ ಅಂತಂದ್ರೆ, ಆ ಒಂದು ನೆಮ್ಮದಿ ಅನ್ನೋದು ಫಸ್ಟ್ ಪಾಯಿಂಟ್. ಅದ್ರ ಜೊತೆಗೆ ಈ ಒಂದು ಅವ್ರೇನಂದ್ರೆ ಒಂದು ಪುಣ್ಯನ ಪಡೆಯೋದಕ್ಕೋಸ್ಕರ, ಪಾಪ ಏನಿದೆ ಕಳ್ಕೊಳಕೋಸ್ಕರ, ಒಂದು ಪುಣ್ಯನ ಪಡೆಯೋದಕ್ಕೋಸ್ಕರ ಒಬ್ಬೊಬ್ರು ಹೆಸರನ್ನ ಮಾಡ್ಕೊಳಕ್, ಒಬ್ಬೊಬ್ರು ಒಂದೊಂದ್ ತರ. ಒಬ್ಬರಲ್ಲಿ ಎಲ್ಲಾರು ಒಳ್ಳೆಯವ್ರೇ ಇರ್ತಾರ ಅಂತ ಹೇಳಕ್ಕಾಗಲ್ಲ, ಎಲ್ಲಾರು ಕೆಟ್ಟವರೇ ಅಂತ ಇರ್ತಕ್ಕಂತಾರಲ್ಲ. ಇನ್ನೊಂದು ಅವ್ರಿಗೆ ಈ ಸಾಧುವಲ್ಲಿ ಇರ್ತಾರಲ್ಲ, ಅವ್ರಿಗೇನೇನೆ ಸ್ವಲ್ಪ ಇದಿರುತ್ತೆ. ಏನಂದ್ರೆ ಅವ್ರಿಗೇನೇನೆ ಇನ್ನೊಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಬೆಳೆಯಲ್ಲ. ಹೆಂಗೆ ನಮ್ಮ ಇದ್ರಲ್ಲಿ ಜನಗಳಲ್ಲಿ ಹೆಂಗ್ ಬರುತ್ತೆ ಅದೇ ತರ ಎಲ್ಲರಲ್ಲಿ ಇರುತ್ತೆ. ಬಟ್ ಅದಂದ್ರೆ ಅದರಲ್ಲಿ ಇರ್ತಕ್ಕಂತ ಒಂದು ನೆಮ್ಮದಿ ಅಂತಾರಲ್ಲ, ಅದನ್ನ ಯಾವ್ದ್ರಲ್ಲಿ ಸಿಗೋದಿಲ್ಲ. ಅದೇ ತರ. ಯಾಕಂದ್ರೆ ಆ ಒಂದು ಯಾರವರು ದೇವ್ರನ್ನ ಆರಾಧನೆ ಮಾಡ್ತಾರೆ ಅಂದ್ರೆ ತುಂಬಾ ಯಥೇಚ್ಛವಾಗಿ ಶಿವಂದ್ರಲ್ಲಿ ಸುಮಾರು ರೀತಿಯಾದಂತ ಅವತಾರಗಳಿದೆ. ಅದರಲ್ಲಿ ಒಂದೊಂದು ಇದ್ರಲ್ಲಿ ಸಪ್ರೇಟ್ ಆಗಿ ಒಬ್ಬೊಬ್ರು ಒಂದೊಂದು ದೇವರನ್ನ ಅದರಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಶಿವನ ರೂಪನೇ, ಶಿವನ ಇಲ್ಲಿ ಇದರಲ್ಲಿ ಸ್ಮಶಾನವಾಸಿ ಅಲ್ಲ, ಆದ್ದರಿಂದ ಅವತ್ತನ್ನ ಶಿವನ್ನೇ ತುಂಬಾ ಜನ ಜಪ ತಾಪ ಮಾಡ್ತಾರೆ. ಆ ಒಂದು ಅವ್ರು ರುದ್ರಾಕ್ಷಿ ಹಾಕೊಂಡಿರ್ತಾರಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಸಾಧುಗಳು ಏನಾಗ್ತಾರೆ ಅಂದ್ರೆ, ಈ ಒಂದು ಲಕ್ಷ್ಮಿ ಅಂದ್ರೆ ಒಂದು ಒಂಥರ ಲಕ್ಷ್ಮಿದೂನು ಒಂದು ಜಪಮಾಲೆ ಹಾಕಿರ್ತಾರೆ. ಏನಂದ್ರೆ ಅದೊಂದು ಪಾಸಿಟಿವ್ ಎನರ್ಜಿಗೋಸ್ಕರ ಅವರು ಆ ಒಂದು ಜಪಮಾಲೆ ಹಾಕಿರ್ತಾರೆ. ತುಂಬಾ ಜನ ಯಥೇಚ್ಛವಾಗಿ ರುದ್ರಾಕ್ಷಿದು ಹಾಕ್ತಾರೆ, ಜೊತೆಗೆ ಇದನ್ನು ಹಾಕ್ತಾರೆ. ಅವ್ರು ಹಾಕಿದ್ದಾರೆ ಅಂದ್ರೆ ಏನು ಕಷ್ಟ ಹಾಕಿದ್ದಾರೆ ಅಂತ ಅನ್ಕೊಂಬೋದು. ಬಿಟ್ಟು ಆದ್ರೆ ಅವ್ರು ಏನು ಜಪ ತಪ ಮಾಡಿರ್ತಾರೆ ಅದೇ ಮಾಲೆನ ಅವ್ರು ಧರಿಸಿರ್ತಾರೆ. ಅದರಲ್ಲಿ ಎಲ್ಲಾರು ಪ್ಯೂರ್ ಅನ್ನಕ್ಕಾಗಲ್ಲ, ಅಂದ್ರೆ ಎಲ್ಲಾರು ಸಾಧುಗಳು ಅನ್ನಕ್ಕಾಗಲ್ಲ. ಸಾಧುಗಳು ನಾರ್ಮಲ್ ಆಗಿ ಸ್ವಲ್ಪ ಜನ ವೇಷ ಹಾಕೊಂಡ್ ಇರ್ತಾರೆ, ಇನ್ನು ಸ್ವಲ್ಪ ಜನ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಾಗ ಸಾಧುಗಳು ಇವರೆಲ್ಲರೂ ಕಾಣಿಸ್ಕೊಂತಾರೆ. ಏನಂದ್ರೆ ಈ ಒಂದು ಪರ್ವತದಲ್ಲಿ ಆಗಿರ್ಬೋದು, ಈ ಒಂದು ಕುಂಭಮೇಳ ನಡೀತೈತಲ್ಲ, ಇದ್ರಲ್ಲೆಲ್ಲಾನು ಕಾಣಿಸ್ಕೊಂತಾರೆ. ಬಟ್ ಅಗೋರಿಗಳು ತುಂಬಾ ಕಮ್ಮಿ ಕಾಣಿಸ್ಕೊಳ್ಳೋದು. ಅವ್ರದೇ ಆದಂತ ಒಂದು ಪ್ಲೇಸ್ ಅಲ್ಲಿ ಇರ್ತದೆ, ಅವ್ರದೇ ಆದಂತ ಒಂದು ಕಡೆ, ಅವ್ರದೇ ಆದಂತ ಆಶ್ರಮದಲ್ಲಿ ಅವ್ರು ಅಲ್ಲೇ ಇರ್ತಾರೆ. ಅವ್ರಿಗೆ ಯಾರಿಗೂ ಜಾಸ್ತಿ ಕಣ್ಣಿಗೆ ಕಾಣಿಸ್ಕೊಳಲ್ಲ. ಈ ಒಂದು ಏನೋ ವಿಶೇಷವಾಗಿ ನಡೆದಾಗ ಮಾತ್ರ ಅವ್ರ ಅಗೋರಿಗಳು ಕಾಣಿಸ್ತಾರೆ. ಇದಾಗಿತ್ತು ಒಂದು ಅಗೋರಿ ಮತ್ತೆ ಇವ್ರಿಗಿರ್ತಕ್ಕಂತ ಒಂದು ಏನು ಇದೆ, ಮತ್ತೆ ಯಾಕೆ ಭಂಗಿಸಿರ್ತಾರೆ ಅನ್ನೋದೆಲ್ಲರಿಗೂ ನಿಮ್ಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರವಾಗಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರ ಸಪೋರ್ಟ್ ಮಾಡಿ. ಇದೇ ತರನೇ ನಮ್ಮನ್ನ ಇನ್ನ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಾನು ಈ ಒಂದು ಮೋಟಿವೇಶನ್ ಏನಂದ್ರೆ ಒಂದು ಸಬ್ಸ್ಕ್ರೈಬು, ಒಂದು ಶೇರು, ಅದೇ ತರ ಇಷ್ಟ ಆಗಿರೋ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅಲ್ಲಿ ನಿಮ್ಗೆ ಏನ್ ಅನಿಸಿಕೆ ಆಗುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಟಾಟಾ, ಸಿ ಯು, ಬಾಯ್.